ನಮಸ್ಕಾರ. ನಾನು ಸಿಗ್ಲಿ ಬಶ್ಯಾ. ಇವತ್ತು ನಮ್ಮ ಕರ್ನಾಟಕದೊಳಗೆ ಇದು ಸರ್ಕಾರವನ್ನು ಆಳಂತ ಒಬ್ಬ ಕಾಂಗ್ರೆಸ್ ವಿರೋಧ ಪಕ್ಷದ ನಾಯಕ ಮತ್ತು ಕಾಂಗ್ರೆಸ್ಸಿಗೆ ವಿರೋಧ ಪಕ್ಷ ಅಂದರೆ ಕಾಂಗ್ರೆಸ್ ಈಗ ಕರ್ನಾಟಕದಲ್ಲಿ ಆಡಳಿತದಲ್ಲಿದೆ. ಈ ಒಂದು ಆಡಳಿತನ ಯಾವ ರೀತಿ ಇವರು ನಡೆಸ್ಕೊಂಡು ಹೋಗ್ತಾರೆ, ಎಲ್ಲಿ ಮಿಸ್ಟೇಕ್ ಆಗಿದ್ದಾರೆ, ಅದನ್ನು ಏನು ಮಾಡಬೇಕು ಅನ್ನೋದಕ್ಕೆ ವಿರೋಧ ಪಕ್ಷದ ನಾಯಕರು ಅವ್ರು ಮಾಡಿಲ್ಲ, ಇದನ್ನು ನೀವು ಮಾಡಿರಿ ಅಂತ ಹೋರಾಟ ಮಾಡಬೇಕು ಪ್ರಜೆಗಳನ್ನು ಮುಂದಿಟ್ಟುಕೊಂಡು. ಯಾರು ವಿರೋಧ ಪಕ್ಷದ ನಾಯಕ. ಆ ನಾಯಕ ಯಾರಂದರೆ ನನ್ನ ಮಗನಿಗೆ ಈ ಮುನಿರತ್ನ ಶಾಸಕ ಅವನಿಗೆ ಒಂಥರ ಹುಚ್ಚು ನಾಯಿ ಇಂಜೆಕ್ಷನ್ ಕೊಟ್ಟಿದ್ದಾನೆ. ಅವನಿಗೆ ಯತ್ನಾಳಿಗೆ, ಬಸವರಾಜ ಬೊಮ್ಮಾಯಿಗೆ ಮತ್ತು ವಿಜೇಂದ್ರಿಗೆ, ಸಿ ಟಿ ರವಿಗೆ, ಈ ಒಂದು ಪ್ರತಾಪ್ ಸಿಂಹಲ್ಲ ಅವನಿಗೆ ಅವರಪ್ಪ ಸಿಂಹ ಅಂತ ಇಟ್ಟಿಲ್ಲ, ಈ ಹಲ್ಕ ನನ್ನ ಮಗ ಇಟ್ಕೊಂಡ ಸಿಂಹ ಅಂತ. ಅದು ಸತ್ಯ. ಅವನು ಪ್ರತಾಪ್ ಅಂತಂದು ಅವ್ರ ಅಪ್ಪ ಇಟ್ಟಿದ್ದಾನೆ. ಆ ಪ್ರತಾಪ್ ಅಂದರೆ ಇತಿಹಾಸದ ಹೆಸರು. ಆ ಹೆಸರಿಗೆ ತಕ್ಕಂಗೆ ಈ ಹಲ್ಕ ನನ್ನ ಮಗ ನಡ್ಕೊಂಡು ಹೋಗ್ತಾಯಿಲ್ಲ. ಯಾಕೆಂದ್ರೆ ಈತ ಕರೆಕ್ಟಾಗಿ ಸಂವಿಧಾನ ಫಾಲೋವರ್ಸ್ ಆಗಿದ್ದರೆ, ಒಳ್ಳೆ ಕ್ಯಾರೆಕ್ಟ್ರ್ ಇಟ್ಕೊಂಡು ಸರ್ಕಾರನ ಆಳಿದರೆ ನಿಜವಾಗಿ ಒಂದು ಲೆಕ್ಕದಲ್ಲಿ ಬರ್ತಿದ್ದ. ಈ ನನ್ನ ಮಗ ಇವತ್ತು ಯಾವ ಇದರಿಂದ ಇವನು ಇಲ್ಲಿಗೆ ಬಂದ, ಏನು ಇವನ ಕತೆ ಏನು ಎಲ್ಲ ಗೊತ್ತು. ಅದಕ್ಕೆ ಈ ಆರ್ ಅಶೋಕ್ಗೆ ನಾನು ಕೇಳಬೇಕಾಗಿತ್ತು, ಈ ಹಲ್ಕ ನನ್ನ ಮಗ ನಮ್ಮ ಕರ್ನಾಟಕದಾಗ ಪ್ರಜೆಗಳಿಗೆ ನ್ಯಾಯ ಒದಗಿಸಿ ಕೊಡಬೇಕು, ಎಲ್ಲೆಲ್ಲಿ ತಪ್ಪಾಗೈತಿ ಅದನ್ನು ತೋರಿಸಿ ಆಡಳಿತಗಾರರಿಗೆ ಎಚ್ಚರಿಕೆ ಕೊಟ್ಟು ಪ್ರಜೆಗಳಿಗೆ ನ್ಯಾಯ ಒದಗಿಸಿಕೊಡಂಥ ಒಬ್ಬ ವಿರೋಧ ಪಕ್ಷದ ನಾಯಕ ಅದು ಆರ್ ಅಶೋಕ್. ಹೋಗಿ ನೀನು ನರೇಂದ್ರ ಮೋದಿ ಕೇಳಲ್ಲ, ಈ ಮಗನಿಗೆ ಏನು ಕೇಳ್ತಿ ಗೊತ್ತಾ? ಇವತ್ತೇನು ಹೇಳಕತ್ತಿಲ್ಲ, ಕೇಂದ್ರದಲ್ಲಿ ರಾಜ್ಯದಲ್ಲಿ ತಮಿಳುನಾಡಿನಲ್ಲಿ ದಳಪತಿ, ಇತಿಹಾಸಗಾರ ದಳಪತಿ, ಆತನಿಗೆ ಇನ್ನೂ ಶಾಸನದ ನೀತಿ ನಿಯಮಗಳು ಗೊತ್ತಿಲ್ಲ ಅಂತ ನೀ ತಿಳ್ಕೊಂಡಿದ್ಯಾ? ನಿಮ್ಮ ಅಪ್ಪನಿಗಿಂತನೂ ಬಲ ತಿಳ್ಕೊಂಡಿದ್ದಾನು. ಯಾರು? ದಳಪತಿ ವಿಜಯ್, ತಮಿಳುನಾಡು. ಆತ ತಂದೆ ಅಂಬೇಡ್ಕರ್ ಅಂದರೆ SC, ತಾಯಿ ಬ್ರಾಹ್ಮಣ. ನೋಡಿ ಎಷ್ಟು ವ್ಯತ್ಯಾಸ ಇದೆ. ಆದರೆ ಆತನ ಒಂದು ಗುಣಾನುಗಳು ಹೆಂಗೆ ಬೆಳೆದಿದೆ ಅಂದರೆ, ತಂದೆಯ ಕಾಯಕವೇ ಒಂದು ದೊಡ್ಡ ಕಾಯಕ ಅಂತಂದವನು. ತಾಯಿ ಪ್ರತಿಯೊಂದು ಜಾತಿ ಧರ್ಮನ ಭೇದ ಭಾವ ಮೇಲು ಕೀಳು ಇಲ್ದಂಗೆ ನಡೆಸ್ಕೊಂಡು ಹೋಗಪ್ಪ. ಪ್ರತಿಯೊಂದು ಜಾತಿಗಳು ಲೆಕ್ಕಾಚಾರ ಹಾಕಿ ನೀನು ಫಾಲೋವರ್ಸ್ ಆಗಿಲ್ಲ. ನೀನು ಫಿಲಮ್ನ ಪ್ರತಿಯೊಂದು ಜಾತಿ ಧರ್ಮದವ್ರು ನೋಡಿದ್ದಾರೆ, ನಿನ್ನ ನಟನೆನ ಮೆಚ್ಚಿದ್ದಾರೆ. ಅದಕ್ಕೆ ನಿನಗೆ ಇಡೀ ತಮಿಳುನಾಡು ಇವತ್ತು ನಿನಗೆ ಕೈ ಬೀಸಿ ಈ ಸರ್ಕಾರದಲ್ಲಿ ಆಟ ಆಡಪ್ಪ ಅಂತ ಬಿಟ್ಟಿದ್ದಾರೆ. ಇವತ್ತು ದಳಪತಿ ವಿಜಯ್ ಅವರು ಈ ಒಂದು ತಮಿಳುನಾಡಿನಲ್ಲಿ ಒಂದು ಸ್ವಲ್ಪ ಬಹುಮತ ಕಮ್ಮಿ ಇದ್ದಿದ್ದರಿಂದ ಅದಕ್ಕೆ ಬಹುಮತ ಬರಬೇಕನ್ನೋದಕ್ಕೆ ಉದ್ದೇಶಕ್ಕೆ ಕೆಲವೊಂದು ಈ ಒಂದು ಯಾವುದು ಈ ಒಂದು ಯಾವ BJP ಆಗಿರಲಿ, ಯಾವುದೇ ಪಕ್ಷ ಆಗಿರಲಿ, ಕಾಂಗ್ರೆಸ್ ಆಗಿರಲಿ, ಯಾವುದೇ ಆಗಿರಲಿ, ಇದನ್ನು ಮೆಟ್ಟಿ ನಿಂತು ಈಗ ಕೆಲವೊಂದು ತಮಿಳುನಾಡಿನಲ್ಲಿ ಒಂದೊಂದು ಪಕ್ಷ ಕಟ್ಟಿ ಪಕ್ಷೇತರ ನಿಂತವರು ತಾವು ವಿಜಯ್ ಅವರು ಸ್ವಾಗತ ಮಾಡಿ ಕಾಂಗ್ರೆಸ್ ಪಕ್ಷದಲ್ಲಿ 5 ಶಾಸಕರನ್ನು ತಮ್ಮ ಬಳಿ ಸೆಳ್ಕೊಂಡು
ಈಗ ಸಮ್ಮಿಶ್ರ ಸರ್ಕಾರ ಮಾಡಿ ತಮಿಳುನಾಡು ದ್ರಾವಿಡರ ನಾಡು ತಮಿಳುನಾಡು ಅತಿ ಹೆಚ್ಚು ಭಕ್ತಿ ಉಳ್ಳಂಥ ನಾಡು ತಮಿಳುನಾಡು. ಯಾಕಂದರೆ ಅತಿ ಹೆಚ್ಚು ಇತಿಹಾಸ ಇದ್ದಂಥ ತಮಿಳುನಾಡು ರಾಜ್ಯವನ್ನು ಇವತ್ತು ಅವರು ಇತಿಹಾಸಕ್ಕೆ ತಗೊಂಡು ಒಯ್ಯಬೇಕನ್ನೋಂಥ ಉದ್ದೇಶ ಅವ್ರದ್ದಾಯಿತು. ಅದಕ್ಕೋಸ್ಕರ ಅಂಥ ಒಂದು ಇತಿಹಾಸನ ಈ ವಿಜಯವರು ಈ ಕಾಂಗ್ರೆಸ್ ಸರ್ಕಾರ ಮತ್ತು ಇನ್ನಿತರ ಕೆಲವೊಂದು ಸಣ್ಣ ಪುಟ್ಟ ಒಂದು ಪಕ್ಷಗಳ ಶಾಸಕರನ್ನು ಒಗ್ಗೂಡಿಸಿಕೊಂಡು ಮುಖ್ಯಮಂತ್ರಿ ಸ್ಥಾನದಲ್ಲಿದ್ದು ಈ ತಮಿಳುನಾಡು ರಾಜ್ಯವನ್ನು ಆಳಬೇಕಂತ ದಳಪತಿ ಇತಿಹಾಸನ ಜನರಿಗೆ ಹಂಚಿಕೊಂಡಿದ್ದಾರೆ. ಇದನ್ನು ಸಂತೋಷಪಡು ಆರ್ ಅಶೋಕ್. ಯಾಕಂದರೆ ನೀನು ನಿನ್ನ ಪಕ್ಷಕ್ಕೆ ಬರಬೇಕಾಗಿತ್ತು. ಅವಾಗ ನೀನು ದಳಪತಿನ ನಾವು ಹೊಗಳ್ತಿದ್ವಿ. ಆದರೆ ನಿನ್ನ ಪಕ್ಷ ಎಂಥದಂದ್ರೆ ಹಲ್ಕಾ ಪಕ್ಷ ಅನ್ನೋದು ಎಲ್ಲರಿಗೂ ಗೊತ್ತಿದೆ. ಏನು ಸಂವಿಧಾನದ ಪಕ್ಷ ಅಲ್ಲ ನಿಮ್ಮದು BJP, ಹಲ್ಕಾ ಪಕ್ಷ ಅಂತ ಏನಂತೀನಿ, ಹಲ್ಕಾ ಪಕ್ಷ. ಅದಕ್ಕೋಸ್ಕರ ನಿನ್ನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅಮಿತ್ ಶಾ ಅವರಿಗೆ ಸ್ವಲ್ಪ ಬುದ್ಧಿ ಹೇಳು ಮಗನೇ. ತೆಲಂಗಾಣ ಮತ್ತು ಈ ಒಂದು ಬಿಹಾರ ಮುಖ್ಯಮಂತ್ರಿಗಳ ಕಾಲು ಬಿದ್ದಿದ್ದನ್ನು ಜನರ ಮುಂದುಗಡೆ ಇತಿಹಾಸ ನೋಡಿದಂಥವ್ರದ್ದೇನು, ಕಾಲು ಬೀಳ್ತೀನಿ, ಕೈ ಮುಗಿತೀನಿ, ನಮ್ಗೆ ಸಮ್ಮಿಶ್ರ ನಮ್ಮ ಪಕ್ಷದಲ್ಲಿ ಸೇರಿಕೊಡ್ರಿ, ಸಮ್ಮಿಶ್ರ ಪಕ್ಷ ಮಾಡಿ ನಾವು ಈ BJPನ ಎತ್ತಿ ಹಿಡಿಯೋಣ, ದೇಶನ ಮುನ್ನಡೆಸ್ಕೊಂಡು ಹೋಗೋಣ ಅಂತಂದು ಅವ್ರು ಕಾಲಿಗೆ ಬಿದ್ದು ಎಲ್ಲ ರಾಜ್ಯಕ್ಕೆ ಸಿಗಬೇಕಾದಂಥ ಅನುದಾನನ ಈ ಎರಡೇ ರಾಜ್ಯಕ್ಕೆ ಹಂಚಿ ಇವತ್ತು ಆಟ ಆಡಕತ್ತಿದ್ದ ನರೇಂದ್ರ ಮೋದಿಯವರು. ಅಂದ್ರೆ ನೀವು ಸಮ್ಮಿಶ್ರ ಸರ್ಕಾರದೊಳಗೆ ಮಕ್ಕಳು ಆಟ ಆಡ್ಬೋದು ಅಲ್ವಾ? ಇವರಾದ್ರೆ ಅದು ಒಳ್ಳೆಯದಲ್ಲ. ಆ ಒಂದು ಸ್ಥಾನದಿಂದ ತಳಗಿಳಿದು ಯಾವ್ದಾರ ಒಂದು ದನ ಕಾಯಕ್ಕೋ ಅಥವಾ ಹಂದಿ ಕಾಯಕ್ಕೋ ಹೋಗು, ಕೂಲಿ ಆದರೂ ಬರ್ತೈತಿ ಮಗನೇ. ಒಬ್ಬವನಿಗೆ ಅಧ್ಯಕ್ಷನ ಮಾಡಿದಾರಲ್ಲ, ವಿಪಕ್ಷ ನಾಯಕನ ಮಾಡಿದಾರಲ್ಲ, ಮಾಡಿದವನಿಗೆ ಕೆರ ತೊಗೊಂಡು ಹೊಡಿಬೇಕಂತೀನಿ ನಾನು. ಮಾತಾಡೋ ನೀತಿ ಗೊತ್ತಿಲ್ಲ, ರೀತಿ ಗೊತ್ತಿಲ್ಲ, ಇವನಿಗೆ ಶಾಸನದ ನೀತಿ ನಿಯಮಗಳ ಗೊತ್ತಿಲ್ಲ. ಈ ಹಲ್ಕ ನನ್ನ ಮಗನಿಗೆ ಇನ್ನು ಈ ಹಲ್ಕ ನನ್ನ ಮಗನಿಗೆ ಮರೋದಿ ಕೊಡಬೇಕಾ? ಮುಂದಿನ ದಿನಗಳಲ್ಲಿ ಈತನ ಹೊಲಸು, ಈತನ ಕೆಟ್ಟ ಗುಣಗಳು ಎಲ್ಲ ಹೊರಗೆ ಬರ್ತವೆ. ಯಾಕಂದರೆ ತನ್ನ ಎನ್ನಾರನ್ನ ಜನರ ಮುಂದೆ ಹಂಚಿಕೊಂಡು ನಾನೊಬ್ಬ ಪತಿವೃತ್ತಿ ಮಗ, ನಾನೊಬ್ಬವ ಹಿಂದೂ, ನಾನೊಬ್ಬವ ಇತಿಹಾಸಗಾರ ಅಂತಂದು ಜನರ ಮುಂದೆ ತೋರಿಸ್ಕೊಂಡವನಿಗೆ, ತನ್ನ ಎನ್ನಾರಿನಲ್ಲಿ ಸತ್ಯದಿಂದ ನಡೆದೀನಿ ಅಂತ ತೋರಿಸ್ಕೊಂಡವನಿಗೆ ದೊಡ್ಡ ಕಳ್ಳ ಇವನು, ಓಟುಂಟಿ ಇವನು, ಭ್ರಷ್ಟಾಚಾರಿ ಇವನು ಇಂಥ ನನ್ನ ಮಗನ ಮಾತು ಇನ್ನು ಮುಂದೆ ಯಾರೂ ಕೇಳಬೇಕು. ಇವನೊಬ್ಬ ವಿಪಕ್ಷ ನಾಯಕ ಅಲ್ಲ, ಅಪಾಯ ನಾಯಕ ಇವನು. ಇಂಥವರಿಂದಾನೇ ಇವತ್ತು ದೇಶ ಕೆಟ್ಟ ಕೆರ ಹಿಡಿದಿದೆ. ಇನ್ನು ಮುಂದೆ ಜಾಗೃತರಾಗಿರಿ. ಇಂಥ ವಿಪಕ್ಷ ನಾಯಕನ ಇಟ್ಟು ಇಂಥ ಒಂದು ತುಟಿ ಮೇಲೆ ಹಾಲಾರ್ದಂಥ ಈ ಒಂದು ಯಾರು ವಿಜೇಂದ್ರನ ಇಟ್ಕೊಂಡು 80 ವಯಸ್ಸಿನಲ್ಲಿ ಪೋಸ್ಕೋ ಕೇಸ್ನಾಗ ಆರೋಪಿ ಆದಂಥವನಿಗೆ 50 ವರ್ಷ ರಾಜಕೀಯ ಇತಿಹಾಸನ 4 ಸಲ ಮುಖ್ಯಮಂತ್ರಿ ಆದಂಥ ಯಡಿಯೂರಪ್ಪನವ್ರನ್ನ ಮೇಲೆ ಎತ್ತಿ ಕಟ್ಟಾಕೊಂಡಿದ್ದಾರೆ. ಇತಿಹಾಸನ ತಿರ್ಸಕ್ಕೆ ಹೋಗ್ಬೇಡ್ರಿ, ಇತಿಹಾಸನ ನನ್ನ ಹತ್ರ ಬಂದು ತಿಳ್ಕೊಳ್ರಿ. ದೇವರಾಜ್ ಅರಸ್, ಮೈಸೂರು ಅರಸ್, ದೇವರಾಜ್ ಅರಸ್ ಜಿಲ್ಲಾದ ಅರಸ್, ಒಂದು ಗ್ರಾಮದಲ್ಲಿ ಹುಟ್ಟಿ 2 ಸಲ ಮುಖ್ಯಮಂತ್ರಿಯಾಗಿ ದೇವರಾಜ್ ಅರಸ್ 5 ವರ್ಷ ಉತ್ತಮ ಆಡಳಿತ ಕೊಟ್ಟು ಇತಿಹಾಸ ಕೊಟ್ಟಂಥ ಆ ದೇವರಾಜ್ ಅರಸ್ ಮತ್ತು ಅವರ ರೆಕಾರ್ಡ್ ಮುರಿದು ಇನ್ನೂ ಮುಖ್ಯಮಂತ್ರಿಯಾಗಿ ಮುಂದುವರಿತಕ್ಕಂಥ ಒಬ್ಬ ಕುರುಬಕುಲದ ರೇವಣ ಸಿದ್ದನ ಮಗ ಸಿದ್ದರಾಮಯ್ಯವರು ಅವರ ರೆಕಾರ್ಡ್, ದೇವರಾಜ್ ಅರಸನ ರೆಕಾರ್ಡ್ ಮುರಿದು. ಸಚಿನ್ ತೆಂಡೂಲ್ಕರ್, ಮುಂಬೈ ಡಾನ್ ಅಂಥವನ್ನ ರೆಕಾರ್ಡ್ ಮುರಿದಂಥ ವಿರಾಟ್ ಕೊಹ್ಲಿ, ಅದೇ ಥರ ಬಡ್ನಿ ಹನುಮಂತ ಉತ್ತರ ಕರ್ನಾಟಕದಾಗ ಸಂಗೀತಗಾರನ ರೆಕಾರ್ಡ್ ಮುರಿದಂಥವನು ಮಾತಿನ ಮಲ್ಲ ಗಿಲ್ಲಿ.
ಆ, ಇಂಥವ್ರು ರೆಕಾರ್ಡನ್ನ ಮುರಿತಾ ಹೋಗ್ತಾರಲ್ಲ, ಮುರಿಬೇಕು. ಅವ್ರ ರೆಕಾರ್ಡ್ ಅವ್ರ ಸಾಧನೆನಕ್ಕಿಂತ ಜಾಸ್ತಿ ಜನ ಸಾಧನೆ ಮಾಡೋಂಥ ಪ್ರಜೆಗಳು ಈ ದೇಶದಲ್ಲಿ ಅವಶ್ಯಕತೆ ಇದೆ. ಅಂಥವ್ರು ಬಿಟ್ಟು ಇವತ್ತು ಮಗು ಥರ ಆದಂಥವ್ರಿಗೆ ಕಡೆಯಿಂದ ಸಲಹೆ ಕೊಡ್ತೀರ ಮಕ್ಕಳ ನೀವು? ಯಡಿಯೂರಪ್ಪ ಏನು ಕಿಸ್ತಾನಪ್ಪ ಹೇಳ್ರಿ, ಅವನು ಹೆಣ್ಣಾರನ್ನ ಪರಿಶೀಲಿಸಾಕೇಳಿ 6 ವರ್ಷಕ್ಕೆ. ನೀವು ಅದನ್ನು ನಾನು ಹೇಳ್ತೀನಿ, ನಿಮ್ಮ ಅಪ್ಪನಿಗೆ ನೀವು ಹುಟ್ಟಿದ್ದ ಕರೆ ಆದರೆ ಸಿಗ್ಲಿ ಬಸ್ಸನ್ನಾಗ ಸತ್ತೇ ಹೇಳಿ ಬದುಕ್ರಿ ನನ್ನ ಮಕ್ಕಳ. ಯಾಕೆ ಭಯನಾ? ಭಯ ಏನ್ರು? ಜೈಲಿಗೆ ಹೋಗ್ಬೇಕಲ್ಲ, ವಯಸ್ಸಿದ್ದಾಗ ನಾವು ಸುಖ ಅನ್ಬಿಡ್ಸಿದ್ವಿ, ವಯಸ್ಸು ಬರ್ದಾಗ ನಾವು ಜೈಲಿಗೆ ಹೋಗ್ಬೇಕಲ್ಲ ಅನ್ನೋ ಭಯನಾ? ಸತ್ಯ ಹಂಚ್ಕೊಳ್ರಿ, ಅವಾಗ ನೀವು ಅಪ್ಪ ಹುಟ್ಟಿದ ಮಕ್ಕಳು ಆಗ್ತೀರಿ. ಇಲ್ಲ ಅಂದರೆ ವೇಸ್ಟ್ ನನ್ನ ಮಕ್ಕಳು ನೀವು. ಇದು ಸಿಗ್ಲಿ ಬಸ್ಸಾನ ಹೊರಗೆ ಹೋಗೋದು ಗೊತ್ತು, ಒಳಗೆ ಬರೋದು ಗೊತ್ತು. ಅಭಿಮನ್ಯ ಚಕ್ರಿ ಒಳಗೆ ಹೊರಗೆ ಬರೋಕ್ಕಾಗಲಿಲ್ಲ, ಬರೋ ದಾರಿ ತೋರಿಸಿದ್ದಿಲ್ಲ. ನಾನು 2 ದಾರಿ ಕಲ್ತಿದ್ದೀನಿ, ಅರ್ಥ ಮಾಡಿಕೊಂಡು ಮತ್ತೊಬ್ಬರು ನಿನ್ನ ತಟ್ಟಾಗ ಹೇಲ್ ಬಿದ್ದೈತಿ ಅದನ್ನು ನೋಡೋಕ್ಕಾಗಲ್ದು, ಇನ್ನೊಬ್ಬರು ತಟ್ಟಿಯಲ್ಲೇ ತೋರ್ಸೋಕೆ ಹೋಗ್ತಿಲ್ಲೋ. ನೀನೊಬ್ಬ ವಿಪಕ್ಷ ನಾಯಕನ ಮೆಟ್ಟಲು ಹೊಡಿಬೇಕು ನಿಮ್ಮಂಥ ಹಲ್ಕಾನ ಮಕ್ಕಳಿಗೆ. ದೇಶನ ಕುಲಿಗೆಡ್ತಾ ಇದ್ದೀರಿ, ಜನರನ್ನ ತಲೆ ಹಿಡಿತಾ ಇದ್ದೀರಿ. ಈ ಮುಂದಿನ ಚುನಾವಣೆಯಲ್ಲಿ ಆರ್ಷಕ್ಕಾಗಿರಲಿ, ವಿಜೇಂದ್ರ ಆಗಿರಲಿ, ಈ ಒಂದು ಸಿಟಿ ರವಿ ಆಗಿರಲಿ, ಪ್ರತಾಪ್ ಸಿಂಹ ಆಗಿರಲಿ, ಹೊಲಸು ನಾಯಿ ಉತ್ತರ ಕರ್ನಾಟಕದಾಗ ಅದು ಹೊಲಸು ನಾಯಿ ಐತಿ. ಬಸವರಾಜ ಯತ್ನಾಳ್ ಬಸವಣ್ಣವ್ರನ್ನೂ ಅಲ್ಲಗಳಿತಾನ, ಮಂಗ್ಯನ ಮಗ. ಮತ್ತು ಮಹಾತ್ಮ ಗಾಂಧೀಜಿನೂ ಅಲ್ಲಗಳಿತಾನ. ಇವನ ಅವ್ರ ಇತಿಹಾಸದೊಳಗಡೆ ಸ್ವತಂತ್ರ ತಗೊಂಡು ನನ್ನ ಮಗ ಮಾತಾಡೋಕ್ಕೆ ವಾಕ್ ಸ್ವಾತಂತ್ರ್ಯ ಇಟ್ಕೊಂಡು ಯಾವ ರೀತಿ ಮಾತಾಡ್ತಾರೆ. ನೀವು ಯಾರು ಹೆಂಗೆ ಮಾತಾಡ್ತೀರಲ್ಲ, ನಿಮ್ಮಪ್ಪನಂಗೆ ನಾ ಮಾತಾಡ್ತೀನಿ. ಇದು ಸಿಗ್ಲಿ ಬಸ್ಸನ ಕಾಯ್ತು. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕನ್ನಡ, ಜೈ ಶ್ರೀರಾಮ್, ಜೈ